ನನ್ನ ಹೆಸರು ಫಾರೂಕ್ ಶೇಖ್ ಅಂತ. ನಾನು ಬೆಂಗಳೂರಿನಲ್ಲೇ ಇರೋದು. ನಾನು ಸಮಯ ಸಂದರ್ಭ ಕೆಲವು ನನಗೆ ಕಷ್ಟಗಳು ಬಂದಾಗ ನಾನು ಇಂದಿರಾನಗರ ಸಿಗ್ನಲ್ನಲ್ಲಿ ವ್ಯಾಪಾರ ಮಾಡ್ತಿದ್ದೆ ಫುಟ್ಪಾತ್ನಲ್ಲಿ. ಆವಾಗ ಅಕಸ್ಮಾತ್ವಾಗಿ ನನಗೆ ಪುನೀತ್ ರಾಜ್ಕುಮಾರ್ ಅವ್ರ ಭೇಟಿ ಆಯಿತು. ನಾನು ನಂಬೋಕೆ ಆಗಲಿಲ್ಲ, ಅವರು ಅಷ್ಟೊಂದು ದಾನಿ ಅಂತ ನಾನು ಕೇಳಿದಷ್ಟೇ. ಅವತ್ತು ನಾನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವ್ರು ಯಾವ ಥರ ಸಹಾಯ ಮಾಡಿದ್ರು ಅಂದರೆ ನಾನು ಹೇಳೋಕ್ಕಾಗಲ್ಲ, ಅದು ಮಾತಲ್ಲಿ ನನಗೆ ಹೇಳೋಕ್ಕಾಗಲ್ಲ. ಇವಾಗ ಅವರೇ ಕರೆದ್ಬಿಟ್ಟು ನನಗೆ ಕಷ್ಟ ಐತೆ ಅಂತ ನನಗೆ ಹೇಳಿದೆ, ಈ ಥರ ನಾನು ಬೇರೆಯವರಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ದಕ್ಕೆ ಅವರು ನಾನು ಏನೋ ಸಹಾಯ ಮಾಡಬೇಕು ಅಂತಿದ್ದೀನಿ, ದಯವಿಟ್ಟು ನೀನು ತಪ್ಪು ತಿಳ್ಕೊಬೇಡಿ, ನಾನು ಮಾಡೋ ಸಹಾಯನ ನೀವು ಯಾರಿಗೂ ಹೇಳೋಕ್ಕಾಗಲ್ಲ, ನಾನು ಅದಕ್ಕೆ ನಾನು ಯಾರಿಗೂ ತೋರಿಸ್ಬಾರ್ದು ಅಂತ ಇದು ಮಾಡಿದೆ. ಬಟ್ ಇವಾಗ ಜನ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೇಳೋದು ನೀವು ಸ್ವಲ್ಪ ಗಮನ ಇಟ್ಟು ಕೇಳಿ. ನಾನು ಕೊಡ್ತಾ ಇದ್ದೀನಿ ಅಂತ ನೀವು ಏನು ಬೇಜಾರು ಮಾಡ್ಕೋಬೇಡಿ ಅಂದ್ಬಿಟ್ಟು ನನ್ನ ಕೈಗೆ ಸಹಾಯ ಮಾಡಿದ್ರು. ಅದು ಇವಾಗ ನಾನು ನೆನೆಸ್ಕೊಂಡ್ರು ಆ ಥರ ಮನುಷ್ಯ ಹುಟ್ಟಲ್ಲ, ಬಿಡ್ತೀನಿ ತಿರ್ಗಾ ಹುಟ್ಟೋದು ಇಲ್ಲ. ಅಷ್ಟು ದೇವ್ರು ನೋಡಬೇಕು, ಅವರು ನೋಡಬೇಕು, ಎರಡೂ ಒಂದೇ. ಅವರು ಇರೋವರೆಗೂ ಅವ್ರ ಬೆಲೆ ಗೊತ್ತಿರಲಿಲ್ಲ ಯಾರಿಗೂ. ಅವ್ರು ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಗ್ತಾ ಇರೋದು. ಯಾಕಂದರೆ ಅವರು ದಾನ ಮಾಡಿದ್ದು ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಿಲ್ಲ, ಆ ಥರ ಕಣ್ಣು ಮುಚ್ಚಿ ದಾನ ಮಾಡಿರೋದು. ಅವ್ರು ದಾನ ಮಾಡಿದ್ದು ಇವಾಗ ಗೊತ್ತಾಗ್ತಾ ಇದೆ, ಅವ್ರು ಹೋದ್ಮೇಲೆ ಗೊತ್ತಾಗ್ತಾ ಇರೋದು. ಅವ್ರಿಗೆ ನಮಗೆ ಏನು 1 ವರ್ಷ ನಮ್ಮ ತಾಯಿಗೆ ಅವ್ರಿಗೆ ವ್ಯತ್ಯಾಸ ಸಾವು ಬಂದಿದ್ದು. ಇವಾಗ ನೆನೆಸ್ಕೊಂಡ್ರು ನಮ್ಮ ಮಧ್ಯ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಅಷ್ಟೇ ಸರ್. ನಮಸ್ಕಾರ ಸರ್. ತುಂಬ ಸಂತೋಷ ನಿಮ್ಮ ಭೇಟಿಯಾಗಿದ್ದು. ನಿಮ್ಮ ಪರಿಚಯನ ಇಡೀ ಕರ್ನಾಟಕದ ಜನತೆ ನೋಡ್ತಾರೆ, ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ತಾರೆ. ಹೆಚ್ಚಾಗಿ ನಿಮ್ಮ ಹತ್ರ ನಾನು ಈ 2 ಮಾತುಗಳನ್ನು ಕೇಳಬೇಕು ಅಂತ ಅನಿಸೋದಕ್ಕೆ ಕಾರಣ, ನೀವು ಹೇಳ್ಕೊಂಡ್ರೆ ನಾನು ಮೊದಲಿಗೆ ಭಾರತೀಯ ಮತ್ತು ಕನ್ನಡಿಗ ಅಂತ, ಕನ್ನಡದ ಬಗ್ಗೆ ನಿಮಗೆ ಇರುವಂಥ ಅಭಿಮಾನದ 2 ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಕನ್ನಡದ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಕನ್ನಡ ಬೆಳೆಯೋದಕ್ಕೆ ಉಳಿಯೋದಕ್ಕೆ ಬೇಕಾದ ಏನು ಮಾಡ್ಬೋದು ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾವು ಆದಷ್ಟು ಕನ್ನಡದ ಬಗ್ಗೆ ಅಭಿಮಾನ ಮಡಗಬೇಕು ಮನಸ್ಸಲ್ಲಿ, ಅಲ್ಲ ಆದಷ್ಟು ನಾವು ಬೇರೆಯವ್ರನ್ನ ಕನ್ನಡ ಕಲಿಯೋ ಥರ ನಾವು ಅದ್ರ ಜೊತೆಲಿ ವಾತಾವರಣ ಸೃಷ್ಟಿ ಮಾಡಬೇಕು. ಅವ್ರು ನಮ್ಮ ಭಾಷೆ ಕಲಿಬೇಕು, ನಾವು ಅವ್ರ ಭಾಷೆ ಕಲಿಯೋದಲ್ಲ. ನಾವು ನಮ್ಮ ಭಾಷೆ ಅವ್ರು ಕಲಿಯೋದಲ್ಲ, ನಾವು ಅವರಿಗೆ ನಮ್ಮ ಭಾಷೆ ನಾವು ಹೇಳ್ಕೊಡ್ಬೇಕು, ಕನ್ನಡ ಭಾಷೆ ಹೇಳ್ಕೊಡ್ಬೇಕು. ಈ ಥರ ಮಾಡಪ್ಪ ಅಂತ ಅದು ಅಭಿಮಾನದಿಂದ ಹೇಳಬೇಕು. ಯಾಕಂದರೆ ನಮ್ಮ ಪುರಾತನರು ತುಂಬ ಕಷ್ಟಪಟ್ಟವ್ರೆ ಈ ದೇಶಕ್ಕೋಸ್ಕರ, ಈ ಭಾಷೆಗೋಸ್ಕರ ಭಾಳ ಕಷ್ಟಪಟ್ಟಿದ್ದಾರೆ, ಭಾಳ ಚಳವಳಿ ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು, ಸನ್ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರು, ನಮ್ಮ ದಿವಂಗತ ಆದ ಶ್ರೀ ಕರ್ನಾಟಕದ ಕರ್ನಾಟಕದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಹೋರಾಟ ಮಾಡಿದ್ದಾರೆ. ನಾವು ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ, ಅದು ಅಷ್ಟೊಂದು ಅವರು ಹೋರಾಟ ಮಾಡಿದ್ದಾರೆ. ಆ ಭಾಷೆನ ನಾವು ಸಾಯೋ ಗಂಟ ಉಳಿಸ್ಕೊಂಡು ಹೋಗ್ಬೇಕು, ಈ ಪ್ರಪಂಚ ಇರೋ ಗಂಟ ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ನಾವು ಬೇರೆಯವ್ರನ್ನ ನಮ್ಮ ಭಾಷೆಗೆ ಮಾಡಬೇಕು. ಈ ಥರ ಮಾತಾಡಿ ಅಂತ ನಾವು ಹೇಳ್ಕೊಡ್ಬೇಕು, ಪ್ರೀತಿಯಿಂದ ಹೇಳ್ಕೊಡ್ಬೇಕು. ಅವ್ರಿಗೆ ನಮ್ಮ ಮೇಲೆ ಅಭಿಮಾನ ಪ್ರೀತಿ ಬರಬೇಕು. ಅವ್ರು ಕಲಿಯೋಕ್ಕೆ ಅವರು ಮನಸ್ಸಿಂದ ಕಲಿಯೋಕ್ಕೆ ಇಷ್ಟಪಡಬೇಕು ಅವರು. ಸರ್, ನಿಮ್ಮ ಜೊತೆಗೆ ಮಾತನಾಡಿದ್ದು ತುಂಬಾ ಸಂತೋಷ ಆಯಿತು, ಮೈ ಪುಳಕಿತವಾಯಿತು. ಕನ್ನಡದ ಅಭಿಮಾನಿಗಳಾಗಿರೋದ್ರಿಂದ ಜೊತೆಗೆ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು, ಸೌಜನ್ಯ ಪ್ರೀತಿಯಿಂದ ಇರಬೇಕು ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ಕೇಳ್ಕೊಂಡ್ವಿ. ಮೇರು ನಟರ ಬಗ್ಗೆ ಕೂಡ ನೀವು ಅಭಿಮಾನವನ್ನು ತೋರಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ನೀವು ಕೂಡ ಚೆನ್ನಾಗಿರಬೇಕು. ಹೊಸ ವರ್ಷದ ಶುಭಾಶಯಗಳು. ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ತೃಪ್ತಿ, ಸಮಾಧಾನವನ್ನು ಯಥೇಚ್ಛವಾಗಿ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸರ್.